ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪ್ರೇಮ ಅವರ ದೊಡ್ಡ ಮಾವನ್ನ ಹುಡುಕೊಂಡು ಹೋಗಿದ್ದಾಳೆ. ಆದರೆ ಇನ್ನೂ ಸಿಕ್ಕಿದ್ರೂ ಕೂಡ ಅವರೇ ಅಂತ ಪ್ರೂಫ್ ಮಾಡೋಕ್ಕೆ ಆಯ್ತೇ ಇಲ್ಲ. ಹಂಗಾಗ್ಬಿಟ್ಟು ಮಹಾದೇವ್ಗೂ ಹೇಳಿ ನೋಡಿದ್ಲು. ಮಹಾದೇವ ಪ್ರೇಮ ಸುಮ್ಮನೆ ಹೇಳಲ್ಲ, ಆದರೆ ಏನಿರ್ಬೋದು ನಿಜನಾ ಅಂತ ಅವನಿಗೂ ಅನುಮಾನ ಇದೆ. ನಿಮ್ಮಪ್ಪ ಸಿಕ್ಕಿದ್ರು ಅಂದರೆ ಆಮೇಲೆ ಅವ್ರ ಅಮ್ಮನ ನೋಡಬೇಕು ಅಂತೇಳಿ ಇಷ್ಟಪಟ್ಟು ನೋಡೋಕ್ಕೆ ಅಂತೇಳಿ ಕಳ್ಳ ದಾರಿಲಿ ಹೋಗ್ತಾನೆ. ಆದರೆ ಅಲ್ಲಿ ಪಂಚಮಿ ಸಿಗ್ತಾಳೆ. ಪಂಚಮಿ ನೋಡ್ತಾಳೆ. ಪಂಚಮಿ ನೋಡಿದ ತಕ್ಷಣ ನಾನು ಅಮ್ಮನ ನೋಡಬೇಕು ಅಂತ ಹೇಳ್ತಾನೆ. ಆದರೆ ಅಮ್ಮನ ನೋಡೋಕ್ಕೆ ಇಲ್ಲಿ ದೊಡ್ಡತ್ತೆ ಚಿಕ್ಕತ್ತೆ ಇದ್ದಾರೆ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಚಿಕ್ಕಮ್ಮ ಇದ್ದಾರೆ ಅಂತ. ತಾಳು ಅಣ್ಣ ಚಿಕ್ಕಮ್ಮನ ಹೇಗಾದರೂ ಮಾಡಿ ನಾನು ಮೇಲೆ ಕಳಿಸ್ತೀನಿ ಅಂತೇಳಿ ಬರ್ತಾಳೆ. ಬಂದುಬಿಟ್ಟು ಅಲ್ಲಿ ಚಿಕ್ಕಮ್ಮ ಹತ್ರ ಹೇಳ್ತಾಳೆ. ಅವಳು ಯಾರ ಹತ್ರನೂ ಫೋನ್ ಮಾಡ್ತಿರ್ತಾಳೆ. ಹೇಳ್ತಾಳೆ, ಚಿಕ್ಕಪ್ಪ ಅಲ್ಲಿ ಕರಿತಿದ್ದಾರೆ ಮೇಲೆ ಅಂತೇಳ್ಬಿಟ್ಟು. ಹೌದಾ ಅಂತೇಳ್ಬಿಟ್ಟು ತಾಳು ಹೋಗ್ತೀನಿ ಅಂತೇಳಿ ಫೋನ್ ಇಟ್ಬಿಟ್ಟು ಅವಳು ಮೇಲತ್ತು ಹೋಗ್ತಾಳೆ. ಆ ಮೇಲತ್ತು ಹೋದಾಗ ಹೇಳೋಗ್ತಾಳೆ, ಯಾರನ್ನೂ ಬಿಡಬೇಡ, ಇಲ್ಲಿ ಅಕ್ಕ ಇದ್ದಾರೆ, ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳೋಗಿರ್ತಾಳೆ. ಆದರೆ ಇವನು ಪಾಪ ಮಹಾದೇವ ತುಂಬಾ ಬೇಜಾರು ಮಾಡ್ಕೊತಿರ್ತಾನೆ, ಅಮ್ಮನ ನೋಡಲೇಬೇಕು ನಾನು ಅಂತೇಳಿ. ಹಾಗಾಗಿ ಆ ಕಡೆಯಿಂದ ಕಿಟಕಿಯಲ್ಲಿ ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋಗು ಹೋಗು ಅಂತಾಳೆ. ಹೋಗು ಹೋಗು ಅಂತಾಳೆ ಪಂಚಮಿ. ಆದರೆ ಮಹಾದೇವ ಬೇಡ, ಆ ಕಡೆಯಿಂದ ಕಿಟಕಿಯಲ್ಲಿ ಬಂದು ನೋಡ್ತೀನಿ ಅಂತ ಕಿಟಕಿಯಲ್ಲಿ ಬಂದು ನೋಡ್ತಾನೆ. ಬೆನ್ನು ಕಾಣಿಸುತ್ತೆ, ಮುಖ ಕಾಣಲ್ಲ. ಆಮೇಲೆ ಮುಖ ಕಾಣಿಸ್ತಾ ಇಲ್ಲ ಅಂತೇಳಿ ಅವಳಿಗೆ ಕೈ ಸೊನ್ನೆಯಲ್ಲಿ ಹೇಳ್ತಾನೆ. ಆವಾಗ ಅವಳೇನು ಮಾಡ್ತಾಳೆ, ಐಡಿಯಾ ಕನ್ನಡಿ ತಗೊಬರ್ತಾಳೆ. ಕನ್ನಡಿ ತಗೊಬಂದ್ಬಿಟ್ಟು ಅವರ ದೊಡ್ಡಮ್ಮನ ಇದಕ್ಕೆ ಹಿಡಿತಾಳೆ, ಅಮ್ಮನದು ಮುಖಕ್ಕೆ. ಆವಾಗ ಅದು ಮಿರರಲ್ಲಿ ಮುಖ ಕಾಣುತ್ತೆ. ಆವಾಗ ಪಾಪ ಅಳ್ತಾನೆ, ಮುಖ ನೋಡಿಬಿಟ್ಟು. ಮಿರರಲ್ಲಿ ಮುಖ ಕಾಣುತ್ತಲ್ಲ, ನೋಡ್ಬಿಟ್ಟು ಅಳ್ತಾನೆ. ಅವಳಿಗೆ ಒಂಥರ ಸುಳಿವಂಗೆ ಯಾರೋ ಕಿಟಕಿಯಲ್ಲಿ ನೋಡ್ದಂಗೆ ಆಗುತ್ತೆ. ಯಾರೋ ನೋಡ್ತಿದ್ದಾರೆ ಕಿಟಕಿಯಲ್ಲಿ, ಯಾರಿರ್ಬೋದು, ಯಾರು ಯಾರು ಅಂತಾಳೆ. ಯಾರು ಇಲ್ಲ ಅಂತಾಳೆ ಇವಳು ಪಂಚಮಿ. ಇವಳಿಗೆ ಮಾತು ಬರಲ್ವಲ್ಲ, ಯಾರು ಇಲ್ಲ ಅಂತ ಹೇಳ್ತಾಳೆ. ಆವಾಗ ಕಲ್ಯಾಣಿ ಹೇಳ್ತಾಳೆ, ಇಲ್ಲ ಯಾರೋ ನೋಡ್ದಂಗಾಯ್ತು ಅಂತ. ಈ ಕಡೆ ಬಂದು ಕಾರಲ್ಲೇ ಕೂತಿರ್ತಾನಲ್ಲ ಇವನು. ಹಂಗಾಗ್ಬಿಟ್ಟು ಅಪ್ಪಾಜಿ ಇಲ್ಲೇ ಇರಿ, ನಾನು ಬರ್ತೀನಿ ಒಂಚೂರು ಅಮ್ಮನ ನೋಡ್ಕೊಂಡು ಅಂತ ಹೇಳೋಗಿರ್ತಾನೆ. ಕಾರಲ್ಲೇ ಕೂತಿರ್ತಾನೆ, ಮೊಬೈಲ್ ಬಿಟ್ಟೋಗಿರ್ತಾನೆ. ಹಂಗಾಗ್ಬಿಟ್ಟು ಮೊಬೈಲಿಗೆ ಫೋನ್ ಬರುತ್ತೆ. 2-3 ಸಲ ಫೋನ್ ಬರುತ್ತೆ. 3ನೇ ಸಲ ಎತ್ತುತ್ತಾನೆ. ಎತ್ಬಿಟ್ಟು, ಏನು ಮಾದೇವಣ್ಣ ತಮಾಷೆ ಮಾಡ್ತೀಯಾ? ನಿಮ್ಮೂರು ನಿನಗೆ ಗೊತ್ತಿಲ್ವಾ? ಅದು ನಿಮ್ಮ ಮನೆಯೇ ಅಂತೆ, ಕಲ್ಯಾಣಿ ಅಮ್ಮವ್ರ ಮನೆಯೇ ಅಂತೆ, ಅಲ್ಲೇ ಅಂತೆ ಕಲ್ಯಾಣಿ ಅಮ್ಮವ್ರದ್ದು, ಅದೆಲ್ಲ ನಿಮ್ಮದೇ ಅಂತೆ ಅಂತ ಎಲ್ಲ ಹೇಳ್ತಾನೆ. ಹೌದಾ, ನಮ್ಮ ಮನೇನಾ ಅಂತ. ಆಮೇಲೆ ಯಾರು ಅಂತ ಅಂದಾಗ, ಏನು ಮಾದೇವಣ್ಣ ಧ್ವನಿ ಚೇಂಜ್ ಮಾಡ್ಕೊಂಡು ಮಾತಾಡ್ತಿದ್ಯಾ, ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇರೋ ವಿಷಯ ಎಲ್ಲ ಹೇಳ್ತಾನೆ. ಮಹಾದೇವನಪ್ಪ ಎಲ್ಲ ಕೇಳಿಸ್ಕೊಂಡು ಕಲ್ಯಾಣಿ ನನ್ನ ಹೆಂಡ್ತಿ, ಮಹಾದೇವ ನನ್ನ ಮಗ ಅಂತ ಎಲ್ಲ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಅವನು ಏನು ಮಾಡ್ತಾನೆ ಅಂದರೆ ಅಳ್ತಾ ಇರ್ತಾನೆ, ಎಷ್ಟು ವರ್ಷಗಳಾಗೋಯ್ತು ಅಂತೇಳ್ಬಿಟ್ಟು. ಆಮೇಲೆ ಪ್ರೇಮ ಸಿಗ್ತಾಳೆ. ಪ್ರೇಮ ಸಿಕ್ಕಿದಾಗ ಪ್ರೇಮಗೆ, ನೀವು ದೊಡ್ಡ ಮಾವ ಅಲ್ವಾ, ಹೌದಲ್ವಾ ಅಂತ ಅವಳು ಕೇಳ್ತಾಳೆ. ಇಲ್ಲ ಕಣಮ್ಮ, ಯಾರೋ ಗೊತ್ತಿಲ್ಲ ಕಣಮ್ಮ, ಇಲ್ಲ ಕಣಮ್ಮ. ಇಲ್ಲ, ನಿಜ ಹೇಳಿ ಮಾವ, ನೀವು ದೊಡ್ಡ ಮಾವ ನಿಜ ಹೌದು ತಾನೆ, ಕಲ್ಯಾಣಿ ಅತ್ತೆ ಗಂಡ ತಾನೆ ನೀವು, ನಿಜ ಹೇಳಿ. ಮಹಾದೇವರ ಅಪ್ಪ ತಾನೆ ನೀವು, ನಿಜ ಹೇಳಿ ಅಂತ. ಕೊನೆಗೆ ಹ್ಞೂ ಅಂತಾನೆ, ನಿಜ ಕಣಮ್ಮ ಹೌದು ಅಂತ. ಮತ್ತು ಬನ್ನಿ ಮಾವ, ಅಲ್ಲಿ ಕಲ್ಯಾಣಿ ಅತ್ತೆ ನೋಡಿರಂತೆ, ಬನ್ನಿ, ಅವ್ರಿಗೆ ಹುಷಾರಿಲ್ಲ, ಬನ್ನಿ ಅಂತ ಕರೀತಾಳೆ. ಅದಕ್ಕೆ ಹೇಳ್ತಾನೆ, ಇಲ್ಲ, ನಾನೀಗ ಹೋದರೆ ಕಲ್ಯಾಣಿನ ಸಾಯಿಸ್ಬಿಡ್ತಾರೆ, ನಾನು ಬರೋಕ್ಕಾಗಲ್ಲ, ನಾನು ಬಂತು ಅಂದರೆ ಕಲ್ಯಾಣಿ ಬದುಕಲ್ಲ ಅಂತ. ಯಾಕೆ ಮಾವ ಅಂತ ಅಂದರೆ, ಕಲ್ಯಾಣಿನ ಬದುಕಿಸಲ್ಲ, ಅವಳನ್ನ ಸಾಯಿಸ್ಬಿಡ್ತಾರೆ, ಅದಕ್ಕೆ ನಾನೀಗ ಬರೋಕ್ಕಾಗಲ್ಲಮ್ಮ ಅಂತ ಹೇಳ್ತಾನೆ. ಯಾಕೆ ಮಾವ, ಏನಾಗಿದೆ, ಅಂಥದ್ದೇನಾಯಿತು, ನನ್ನ ಹತ್ರ ಹೇಳಿ ಮಾವ ಅಂತಾಳೆ. ಹೇಳ್ತೀನಿ ಟೈಮ್ ಬಂದಾಗ ಇರಮ್ಮ ಅಂತ ಹೇಳ್ತಾನೆ. ಆದರೆ ನಾನು ನೋಡಿದ ನಿಜ ಅಲ್ವಾ, ಮಹಾದೇವವ್ರಿಗೆ ಹೇಳಿದ್ದೆ ನಾನು, ನಿಮ್ಮ ಅಪ್ಪನ ನೋಡಿದೆ ನಾನು ಅಂತೇಳ್ಬಿಟ್ಟು. ಮಹಾದೇವರು, ಇಲ್ಲ ನಾನೇ ನೋಡಿಲ್ಲ ಅಂದಮೇಲೆ ನೀನು ಹೆಂಗೆ ನೋಡಿದೆ ಅಂತ ಕೇಳಿದ್ರು ಅಂತ. ಆಮೇಲೆ ಸರಿ ಅಂತೇಳ್ಬಿಟ್ಟು ಕಲ್ಯಾಣಿ ಪಾಪ ಅಳ್ತಾನೆ ಇರ್ತಾಳೆ.
ಎಲ್ಲರೂ ಇದ್ದು ಯಾರು ಇಲ್ದಂಗೆ ಇವತ್ತು ಕಲ್ಯಾಣಿ ಅತ್ತೆ ಯಾರ್ದೋ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಬಂದು ಅಪ್ಪ ಮಗ ಬರ್ತಾನೆ ಅಲ್ಲಿ ನೋಡಿಕೊಂಡು ಅವ್ರ ಅಮ್ಮನ ನೋಡ್ಕೊಂಡು ಬರ್ತಾನೆ. ಬಂದಾಗ ಮಗನ ನೋಡಿ ಅಳು ಬರುತ್ತೆ, ತಬ್ಕೊಂಡು ಅಳ್ತಾನೆ. ಆವಾಗ ಯಾಕಪ್ಪಾಜಿ ಹೊಸ್ದಾಗಿ ತಬ್ಕೊಂಡು ಅಳ್ತಾ ಇದ್ದೀರಲ್ಲ, ಯಾಕೆ? ನಾನೇನು ದಿನ ನೋಡ್ತಾ ಇದ್ದೀನಿ ಅಂತ. ಹೌದಪ್ಪ ಅಂತೇಳ್ಬಿಟ್ಟು ತಬ್ಕೊಂಡು ಅಳ್ತಾನೆ. ಅತ್ತಾಗಲೂ ಕೂಡ ಅವನಿಗೇನು ಗೊತ್ತಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.